ಸರ್ ನಮಸ್ತೆ. ನೋಡಿ ಇದು ಮನೆಗಳಿದೆ ನೋಡಿ. ಅಲ್ಲೂ ಮನೆ ಇದೆ, ಇಲ್ಲಿ ಮುಂದ್ಗಡೆ ಹೋದರೆ ಇಲ್ಲೂ ಒಂದು ಹಳ್ಳಿ ಇದೆ ನೋಡಿ. ಅಲ್ಲಿ ಹಿಂದ್ಗಡೆ ಎಲ್ಲ ಮನೆಗಳು ಕಾಣ್ತಾ ಇದೆ. ಒಂದು ಈ ಜೋಳ ಇದೆಯಲ್ಲ, ಇದು ಫ್ರಂಟು ರಸ್ತೆಯಿಂದ ಒಂದು 100 ಮೀಟ್ರು ಒಳಗಡೆ ರೋಡು, ಸಬ್ ರೋಡು ನೋಡಿ. ಇದು ಎಂಟ್ರೆನ್ಸು ಒಳ್ಳೆ ವಾಸ್ತು ಪ್ರಕಾರ ತುಂಬ ಚೆನ್ನಾಗಿದೆ. ಒಳ್ಳೆ ಕೆಂಪು ಭೂಮಿ ನೋಡಿ. ಇದು 2 ಎಕರೆ ತೋಟ ನೋಡಿ. ಈ ರೀತಿ ಇದೆ, ಎಲ್ಲ ಫಲ ಬಿಡ್ತದೆ. ಸುತ್ತ ಕಲ್ಕಂಬ ತಂತಿ ಪ್ರತಿಯೊಂದು ಮಾಡಿದ್ದಾರೆ. ಮತ್ತು ಇದಕ್ಕೆ ಬೋರು ಕೂಡ ಇದೆ, ಬೋರ್ ಇದೆ. ಒಳ್ಳೆ ಜನರಲ್ ಪ್ರಾಪರ್ಟಿ ಇದು. ಕೊಳ್ಳೇಗಾಲದಿಂದ ಒಂದು ಸರಿಸುಮಾರು ಒಂದು 10ರಿಂದ 12 ಕಿಲೋಮೀಟ್ರು ಡಿಸ್ಟೆನ್ಸ್ ಇದೆ. 10ರಿಂದ 12 ಕಿಲೋಮೀಟ್ರು ನೋಡಿ. ಸುತ್ತ ಕಲ್ಕಂಬ ಪ್ರತಿಯೊಂದು ಮಾಡಿದ್ದಾರೆ. ಮತ್ತು ಬೋರು ಕೂಡ ಇದೆ, ಬೋರು ಇದೆ ನೋಡಿ. ಅಲ್ಲಿ ಸಡ್ ಇದೆಯಲ್ಲ, ಅಲ್ಲೇ ಒಳ್ಳೆ ನೀರಾವರಿ ಜಾಗ ನೋಡೋ ತೋಟ ನೋಡಿ. ಹಿಂದ್ಗಡೆ ಎಲ್ಲ ಮನೆಗಳಿದೆ ನೋಡಿ. ಅಲ್ಲಿ ಮನೆಗಳು. ಇಲ್ಲೇ ಹೋದರೆ ಮುಂದೆ ಒಳ್ಳೆ ಪ್ರಸಿದ್ಧವಾದ ಒಂದು ದೇವಸ್ಥಾನ ಇದೆ, ಮಾದಾಪುಂದು. ಮತ್ತು ವಿಲೇಜ್ಗಳಿದೆ. ಇದು ಅಕ್ಕಪಕ್ಕ ಎಲ್ಲ ದೊಡ್ಡಿಗಳಿದೆ ನೋಡಿ, ದೊಡ್ಡಿಗಳು. ಮತ್ತು ಸುತ್ತಮುತ್ತೆಲ್ಲ ಬರೀ ತೋಟನೇ, ಎಲ್ಲ ಜಮೀನು, ಸರಿನಾ. ಇದು ಒಳ್ಳೆ ವಾಸ್ತು ಪ್ರಕಾರ ತುಂಬಾ ಚೆನ್ನಾಗಿದೆ ನೋಡಿ. ನೀರು ಬರ್ತಾ ಇದೆ ನೋಡಿ, ಅಲ್ಲಿ ಬೋರ್ ಇದೆ ನೋಡಿ, ಅಲ್ಲಿ ಅದೇ ಕಾಣ್ತಾ ಇದೆ. 2 ಎಕರೆ ಪ್ರಾಪರ್ಟಿ, ಜನರಲ್ ಪಾಯಿಂಟು. ಒಳ್ಳೆ ಏನೋ ಒಂದು ತಾರ್ ರೋಡು ನೋಡಲ್ಲಿ ಮನೆ ಕಾಣ್ತಿದೆಯಲ್ಲ ನೋಡಿ, ಅದೇನೇ ತಾರ್ ರೋಡು. ಆ ತಾರ್ ರೋಡಿಂದ ಒಂದು 100 ಮೀಟ್ರು ಒಳಗಡೆ ಸಬ್ ರೋಡಲ್ಲಿ ಬರ್ಬೇಕು ಸರ್. ಎಲ್ಲ ನಕಾಸೆ ರಸ್ತೆಯಲ್ಲಿದೆ ನೋಡಿ. ಈ ರೀತಿ ವ್ಯವಸಾಯ ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಜೋಳ ಗೀಳ ತೋಟಗಳನ್ನೇ ಮಾಡಿದ್ದಾರೆ. ಸುತ್ತಮುತ್ತ ಮನೆಗಳಿದೆ. ಒಳ್ಳೆ ಯಾರು ಬೇಕಾದ್ರೂ ಎಷ್ಟೊತ್ತು ರಾತ್ರಿ ಬೇಕಾದ್ರೂ ಬಂದು ಬರ್ಬೋದು. ಎಲ್ಲ ತಾರ್ ರೋಡೆ, ಕೊಳ್ಳೇದಿಂದನೂ ತಾರ್ ರೋಡ್ ಇದೆ. ತಾರ್ ರೋಡಿಂದ ಒಂದು 100 ಮೀಟ್ರ್ ಮಾತ್ರ ಸಬ್ ರೋಡು. ಈ ಥರ ಒಳ್ಳೆ ಜನರಲ್ ಪ್ರಾಪರ್ಟಿ, ಒಳ್ಳೆ ವಾಸ್ತು ಪ್ರಕಾರ ಚೌಕಟ್ಟಾಗಿ ಮೂಲಮಟ್ಟವಾಗಿ ತುಂಬ ಚೆನ್ನಾಗಿದೆ ಸರ್ ನೋಡಿ. ಈ ರೀತಿ ಮಣ್ಣಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಬೋರಲ್ಲಿ ಮಾತ್ರ ಎನಿ ಟೈಮ್ 24 ಅವರ್ ನೀರು ಬರುತ್ತೆ ಸರ್, ತೊಂದರೆ ಇಲ್ಲ.